ಇನ್ನು ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ವರ್ಸಸ್ ಕಾಗೇರಿ ಅವರ ನಡುವೆ ಫೈಟ್ ನಡೀತಾ ಇದೆ. ಅವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಉತ್ತರ ಕನ್ನಡ ಇನ್ನು ಮಗ ರಾಘವೇಂದ್ರ ಗೆಲುವಿನ ಲೆಕ್ಕಾಚಾರಕ್ಕೆ ಇಳಿದಿದ್ದಾರೆ ಯಡಿಯೂರಪ್ಪ. ವಿಶ್ವೇಶ್ವರ ಹೆಗಡೆ ಸೋಲಿಗೆ ಈಡಿಗರ ವಿರೋಧ ಕಾರಣ. ಮತ್ತೆ ಕಾಗೇರಿಗೆ ಟಿಕೆಟ್ ನೀಡಿದ್ರೆ ಶಿವಮೊಗ್ಗದಲ್ಲಿ ಏನು ಪರಿಣಾಮ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಬಹಳ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಲಾಗ್ತಾ ಇದೆ. ಮಗ ರಾಘವೇಂದ್ರ ಗೆಲುವಿನ ಲೆಕ್ಕಾಚಾರದಲ್ಲಿ ಯಡಿಯೂರಪ್ಪ ಒಂದ್ ಕಡೆ ಇದ್ದಾರೆ, ಇನ್ನೊಂದು ಕಡೆ ಕಾಗೇರಿಗೆ ಟಿಕೆಟ್ ನೀಡದೆ ಹೋದ್ರೆ ಶಿವಮೊಗ್ಗದಲ್ಲೂ ಕೂಡ ಅದರ ಪರಿಣಾಮ ಏನಾದರೂ ಆಗಿಬಿಡುತ್ತಾ, ಇದು ಮಗನ ಮೇಲೆ, ಮಗನ ಭವಿಷ್ಯದ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನುವಂಥದ್ದು. ಇನ್ನು ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಟ್ರೆ ಈಡಿಗ ಸಮುದಾಯ ಜೊತೆಗೆ ನಿಲ್ಲತ್ತೆ. ಅನಂತಕುಮಾರ್ ಹೆಗಡೆ ಎಲ್ಲ ಸಮುದಾಯದ ಫೇವರೇಟ್ ಆಗಿದ್ದಾರೆ. ಮಗನ ಗೆಲುವಿನ ಲೆಕ್ಕಾಚಾರದಲ್ಲಿ ಹೆಗಡೆ ಪರ ಯಡಿಯೂರಪ್ಪ ನಿಂತಿದ್ದಾರೆ ಅನ್ನುವಂತಹ ಚರ್ಚೆಗಳೂ ಕೂಡ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಬಹಳಷ್ಟು ಲೆಕ್ಕಾಚಾರಗಳಿದೆ. ನಿಜ, ಪ್ರಮುಖವಾಗಿ ಉತ್ತರ ಕನ್ನಡ ವಿಚಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಈಗಾಗಲೇ ವಿಧಾನಸಭಾ ಚುನಾವಣೆ ವೇಳೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೋಲನ್ನ ಕಂಡು ಸತತವಾಗಿ ನಿರಂತರ 7 ಬಾರಿ ಶಾಸಕರಾಗಿದ್ದಂತಹ ಕಾಗೇರಿ, ಆದರೆ ಈ ಬಾರಿ ಸೋತದ್ದು ಯಾಕೆ ಅನ್ನುವಂತಹ ಲೆಕ್ಕಾಚಾರ ಗಮನಿಸ್ತಾ ಹೋದಾಗ ಈಡಿಗರ ವಿರೋಧ ಕಾಗೇರಿ ಸೋಲಿಗೆ ಕಾರಣ ಆಯಿತು ಅನ್ನೋದು. ಹಾಗಾಗಿ ಈ ಬಾರಿ ಮತ್ತೆ ಲೋಕಸಮರದಲ್ಲಿ ಅನಂತಕುಮಾರ್ ಹೆಗಡೆ ಬಿಟ್ಟು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಒಮ್ಮೆ ಟಿಕೆಟ್ ಅನ್ನ ಕೊಟ್ಬಿಟ್ರೆ ಆಗ ಅದು ಶಿವಮೊಗ್ಗದಲ್ಲೂ ಕೂಡ ಪರಿಣಾಮ ಬೀರುತ್ತೆ. ತಮ್ಮ ಮಗ ರಾಘವೇಂದ್ರ ಅವರ ಗೆಲುವಿನ ಲೆಕ್ಕಾಚಾರ ಮಾಡ್ತಾ ಇರುವಂತಹ ಯಡಿಯೂರಪ್ಪ, ಹಾಗಿದ್ರೆ ಉತ್ತರ ಕನ್ನಡಕ್ಕೆ ಅನಂತಕುಮಾರ್ ಹೆಗಡೆ ಅವರಿಗೆ ಮತ್ತೆ ಟಿಕೆಟ್ ಕೊಟ್ರೆ ಒಳ್ಳೇದು ಅನ್ನುವಂತಹ ಚಿಂತನೆಗೆ ಬಂದ್ರ ಅಂತದೊಂದು ಲೆಕ್ಕಾಚಾರ ಇಲ್ಲಿ ಕಂಡು ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.